ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕಮ್ಮ, ಈ ಲಾಸ್ನ ಹೇಗೆ ರಿಕವರ್ ಮಾಡೋದು ಅಂತೀರಾ? ಅಗ್ರಿಮೆಂಟ್ ಪ್ರಕಾರ ಹೋದರೆ ನಾವೇನು ಮಾಡೋಕ್ಕಾಗಲ್ಲ. ನೀವಿಬ್ಬರು ಸೇರಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ, ಆಮೇಲೆ ಕ್ಲೈಂಟ್ನ ಕರೆಸಿ. ಓಕೆ, ಆಮೇಲೆ ಚಿಕ್ಕಮ್ಮ, ಚಿಕ್ಕಪ್ಪನಿಗೆ ತಿಂಡಿ ತಿನ್ಸಕ್ಕೆ ಇಬ್ಬರಿದ್ದಾರೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಸದ್ಯಕ್ಕೆ ಇದಕ್ಕೊಂದು ಪರಿಹಾರ ಹುಡ್ಕೋಣ. ಹಾಂ, ಹೌದು. ಆದರೂ ಇವರು ನಾನು ಇಲ್ಲ ಅಂದರೆ ತಿಂಡಿ ತಿನ್ನಕ್ಕೆ ಇಷ್ಟನೇ ಪಡಲ್ಲ. ಹಾಗೇನಾದರೂ ಆದರೆ ಅವ್ರು ಬಂದು ಹೇಳ್ತಾರೆ ಚಿಕ್ಕಮ್ಮ, ನೀವು ಮುಂದಕ್ಕೆ ಹೇಳಿ. ಹಾಂ, ಅದು ಒಂದು ಕೆಲಸ ಮಾಡೋಣ. ಅವ್ರು ನಮ್ಗೆ ಮೋಸ ಮಾಡಿದಾರಂತ ಹೇಳಿ ಕೋರ್ಟಿಗೆ ಹೋಗೋಣ. ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ? ಕೋರ್ಟಿಂದ ಸ್ಟೇ ಆರ್ಡರ್ ತಂದರೆ ಪ್ರಾಜೆಕ್ಟು ಮುಂದೆ ಹೋಗಲ್ಲ, ನಮಗೂ ಟೈಮ್ ಸಿಗುತ್ತೆ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ಸ್ಟೇ ಆರ್ಡರ್ ತರೋದಕ್ಕೆ ಪೇಪರ್ ಅಗ್ರಿಮೆಂಟ್ ಎಲ್ಲ ಅವ್ರ ಕಡೆಗೆ ಇದೆಯಲ್ಲ. ಅದೇನೆ, ಕೋರ್ಟಿಗೆ ಹೋದ್ರೆ ನಾವು ಸಿಕ್ಕಾಕೋತೀವಿ. ಯಾಕೆ ಏನೇನು ಹೇಳ್ತಿದ್ದೀರಾ? ಯಾಕೋ ನಿಮ್ಮ ಮನಸ್ಸು ಈ ಕಡೆ ಇಲ್ಲ ಅನ್ಸುತ್ತೆ. ಅದು ಚಿಕ್ಕಮ್ಮ, ಅವರು ನಮ್ಗೆ ಯಾರಿಗೂ ಇಷ್ಟ ಇಲ್ಲದೆ ಮನೆಗೆ ಬಂದಿರ್ಬೋದು, ಆದರೆ ಚಿಕ್ಕಪ್ಪನಿಗೆ ತೊಂದರೆ ಕೊಡೋಷ್ಟು ಕೆಟ್ಟವರಲ್ಲ. ಯು ಕ್ಯಾನ್ ಟ್ರಸ್ಟ್ ಹರ್. ಅದು ಹಾಗಲ್ಲ ನಿಮಗೆ ನನ್ನ ಆತಂಕ ಅರ್ಥ ಆಗಲ್ಲ. ಈಗ ಈ ವಿಷಯ ಬೇಡ, ನನಗೂ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಈಗ ನೀವಿಬ್ಬರು ಆಫೀಸ್ಗೆ ಹೋಗಿ, ನಾನು ಯೋಚನೆ ಮಾಡಿ ಸಂಜೆ ತನಕ ಇದಕ್ಕೊಂದು ಪರಿಹಾರ ಹೇಳ್ತೀನಿ. ಎಂಥ ನಂಬಿಕೆ ದ್ರೋಹಿನೇ ನೀನು. ಉಂಡು ಮನೆಗೆ ಕನ್ನ ಹಾಕ್ತೀಯಲ್ಲ. ಸಮರ್ಥ ಬರಲಿ, ಎಲ್ಲ ವಿಷಯ ಈಗಲೇ ಹೇಳ್ತೀನಿ. ನೀವೇನಾದರೂ ಹಾಗೆ ಮಾಡಿದ್ರೆ ನಿಮ್ಮ ಹೆಸರು ಬರೆದಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ನಾನು. ಸೋಗ್ಲಾಡಿ, ಪಕ್ಕದ ಬೀದಿ ನಿಂಗವನ ಅಂಗಡಿಯಲ್ಲಿ ಸೊಗಸಾದ ಸೊಗಡಿರೋಂಥ ಅವರೆಕಾಯಿ ಸಿಗುತ್ತೆ, ತಗೊಂಡು ಬರ್ತೀನಿ. ನಾಳೆ ಅದರಲ್ಲಿ ಫಸ್ಟ್ ಕ್ಲಾಸ್ ಉಪ್ಪಿಟ್ಟು ಮಾಡಿ. ಒಳ್ಳೇದು, ಅದರಲ್ಲಿ ಪಲಾವ್ ಚೆನ್ನಾಗಾಗತ್ತೆ. ಆಗತ್ತೆ. ನಾಳೆ 2 kg ತರ್ತೀನಿ, ಅದನ್ನು ಕೂತ್ಕೊಂಡು ನೀನೇ ಬಿಡಿಸು. ನಾನಾ? ಹೋಗ್ತಾತ, ಬಿಡ್ಸಿರೋದೇ ಸಿಗುತ್ತೆ, ತಗೊಂಡ್ ಬಾ. ಬಿಡಿಸಿರೋದು ಸಿಕ್ಕಿದ್ರು ನಾನು ತರೋದಿಲ್ಲ. ಈ ಹೊತ್ತಿನ ನಿನ್ನ ಟಾಸ್ಕ್ ಅದೇ. ಸೋಗಲಾಡಿ, ನೀನು 1 ಅವರೆಕಾಯು ಮುಟ್ಟೋ ಹಾಗಿಲ್ಲ. ಈ ಓಡ್ ಹೋದವಳೆ ಎಲ್ಲಾನು ಬಿಡಿಸ್ತಾಳೆ. ಸಿರಿಯವರೇ, ಸಮರ್ಥ ಬರಲಿ ಅಲ್ವಾ? ಅವನಾಗ್ಲೇ ಹೊರಟ. ಹೊರಟ್ಬಿಟ್ನಾ? ಅವನ ಫ್ರೆಂಡ್ ಯಾರೋ ಕಾರ್ ತೋರಿಸ್ತೀನಿ ಅಂತ ಹೇಳಿದ್ನಂತೆ. ಕಾರ್ ನೋಡ್ಕೊಂಡು ಹಾಗೆ ಒಡವೆ ಗಿಡವಿ ಇಟ್ಟು ದುಡ್ಡು ತಗೊಂಡು ಬರ್ತೀನಿ ಅಂತ ಹೋದ. ಪಾಪ ಸಮರ್ಥವರಲ್ಲಿ ಹೋಗಿದ್ದಾರೆ. ಅದೇನಾದರೂ ನಕಲಿ ಒಡವೆ ಅಂತ ಗೊತ್ತಾದರೆ ಅವ್ರು ಅದೆಷ್ಟು ಬೇಜಾರು ಮಾಡ್ಕೋತಾರೋ ಏನೋ. ಏನು ಬೇಕಿತ್ತು ಸರ್? ಇದನ್ನ ಗಿರ್ವಿ ಇಡಬೇಕಿತ್ತು. ಇದು ಎಷ್ಟು ಗ್ರಾಮ್ ಇದೆ ಅಂತ ನೋಡಿ ನನಗೊಂದು 2.5 ಲಕ್ಷ ಸಿಕ್ಕಿದ್ರೆ ಸಾಕು. ದುಡ್ಡು ಸಿಕ್ತಿದ್ದ ಹಾಗೆ ಕಾರ್ ತಗೊಂಡ್ಬಿಟ್ರೆ ಯಾವನಿಗೂ ಸಾಲ ಮಾಡೋಕೆ ಬೇಕಾಗಲ್ಲ, ಲೈಫ್ ಸೆಟ್ಲು. ಏನಪ್ಪ, ನಾನೇನು ಕಿವಿಲಿ ಹೂವು ಇಟ್ಕೊಂಡಿದ್ದೀನ? 30 ವರ್ಷದಿಂದ ಇದೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ.
ನನ್ನನ್ನೇ ಯಾಮಾರ್ಸಕ್ ನೋಡ್ತೀಯಾ? ಏನಾಯ್ತು? ಏನಾಯ್ತಾ? 2 ಲಕ್ಷ ಬೇಕು ಅಂತ 200 ರೂಪಾಯಿ ಬೆಲೆ ಬಾಳದೇ ಇರೋ ಒಡವೆ ತಂದು ಕೊಟ್ಟಿದೀಯಲ್ಲ, ನಿನಗೆ ಏನು ಹೇಳಲಿ? ಸರ್ ಏನು ಹೇಳ್ತಾ ಇದ್ದೀರಾ? ಇದನ್ನ ನನ್ನ ಹೆಂಡತಿಗೆ ಅವ್ರ ತವ್ರ ಮನೆಯಿಂದ ಕೊಟ್ಟಿರೋ ಒಡವೆ. ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದೀನಿ ಅಂತನಾ? ಹಾಗಲ್ಲ ಸರ್, ಎಲ್ಲೋ ಮಿಸ್ಟೇಕ್ ಆಗಿರಬೇಕು. ದಯವಿಟ್ಟು ಇನ್ನೊಂದ್ಸಲ ಚೆಕ್ ಮಾಡಿ. ಈ ಒಡವೆನ ನೋಡಿದಾಗಲೇ ನನಗೆ ಡೌಟ್ ಬಂತು. ಆದರೂ ಸುಮ್ಮನೆ ಅನುಮಾನ ಪಡಬಾರ್ದು ಅಂತ ಪರೀಕ್ಷೆನೂ ಮಾಡಿದೆ. ಇದೆಲ್ಲ ಪಕ್ಕ ನಕಲಿ ಒಡವೆ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಬೇರೆ ಎಲ್ಲಾದರೂ ಟೆಸ್ಟ್ ಮಾಡಿಸಿ. ಎಲ್ಲಿ ಮಾಡಿಸಿದ್ರು ಇದು ನಕಲಿ ಅಂತಾನೆ ಹೇಳೋದು. ಸಿರಿ ಅಷ್ಟು ಕಾನ್ಫಿಡೆನ್ಸಲ್ಲಿ ಇದನ್ನು ಗಿರ್ವಿ ಇಡಕ್ಕಂತ ಕಲ್ಸಿದ್ದಲ್ಲ, ಅಂದಮೇಲೆ ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಸಿರಿ ಸಿರಿ ಸಮರ್ಥ್, ಯಾಕೆಷ್ಟು ಜೋರಾಗಿ ಕೂಗ್ತಿದ್ಯಾ? ಒಡವೆಗಳನ್ನೆಲ್ಲ ಗಿರ್ವಿ ಇಡಕ್ಕೆ ಹೋಗಿದ್ಯಲ್ಲ, ಇಟ್ಯಾ? ದುಡ್ಡು ಸಿಕ್ತಾ? ಹಾಂ, ಇಟ್ಟೆ. 50 ಕೋಟಿ. ಏನೇಳು? 50 ಕೋಟಿ ಸಿಕ್ತು. ಎಲ್ಲ ಒಡವೆಗಳು ವಜ್ರದಲ್ವಾ? ತಗೋ. ಯಾಕೋ ಹಾಗೆ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀವಿ? ಇನ್ನೇನು ಮತ್ತೆ, ನನಗಲ್ಲಿ ಎಷ್ಟು ಅವಮಾನ ಆಯಿತು ಗೊತ್ತಾ? ಇವಳು ಗಿರ್ಬೇಡು ಅಂತ ಕೊಟ್ಟಿದ್ಲಲ್ಲ, ಇದೆಲ್ಲ ನಕಲಿ ಒಡವೆಗಳು. ಸಮರ್ಥ್, ಏನ್ ಹೇಳ್ತಿದ್ಯಾ? ಅವ್ರಿದನ್ ಸರಿಯಾಗಿ ನೋಡಿದ್ರಾ? ಹೌದು, ಬೇಕಿದ್ರೆ ಬೇರೆ ಕಡೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ನಾನು ಇನ್ನೊಂದು ಕಡೆ ಹೋದ್ರೆ ಅವಮಾನ ಆಗುತ್ತೆ ಅಂತ ಹಾಗೆ ಬಂದೆ. ನೀನೇ ನನಗೆ ಅವಮಾನ ಆಗಲಿ ಅಂತಾನೆ ಕೊಟ್ಟಿದ್ಯಾ? ಏ ದಂಡ್ಪಿಂಡ, ಏನು ಮಾತು ಅಂತ ಆಡ್ತಾ ಇದ್ದೀಯಾ? ಇವಳು ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ಸುತ್ತಾ ನಿನಗೆ? ತಾತ, ಈ ಒಡವೆಗಳು ನಕಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಪ್ಪ ಕಷ್ಟಪಟ್ಟು ಅವ್ರು ಕೂಡಿಟ್ಟಿದ್ದ ದುಡ್ಡಲ್ಲಿ ಇದನ್ನ ನನಗೋಸ್ಕರ ಅಂತ ಮಾಡಿಸ್ಕೊಟ್ರು. ನಾನೇ ಅವ್ರ ಜೊತೆ ಹೋಗಿ ತಂದಿದ್ದೀನಿ. ಅಂಥದ್ರಲ್ಲಿ ಇದು ಹೇಗೆ ನಕಲಿ ಆಗಕ್ಕೆ ಸಾಧ್ಯ? ಅಂದರೆ ನೀನು ತಂದಾಗ ಇದು ಅಸ್ಲಿ ಒಡವೆನೇ ಆಗಿತ್ತು. ಈಗ ನಕಲಿ ಆಗಿದೆ ಅಂತಂದರೆ ನಮ್ಮನ್ನೆಲ್ಲ ಯಾರೋ ಅಸ್ಲಿ ಒಡವೆನ ಕದ್ದು ನಕಲಿ ಒಡವೆನ ಇಟ್ಟಿದ್ದಾರೆ ಅಂತನಾ? ಅವತ್ತು ಡಾಕ್ಟ್ರು ಬಂದಾಗ ಹೇಳಿದ್ರಲ್ವಾ, ಮಹೇಶ್ ಅವ್ರು ಇದೇ ಮಾತ್ರೆ ನುಂಗ್ತಾ ಇದ್ರೆ ಅವರು ಸುಧಾರಿಸಲ್ಲ ಅಂತ. ಮತ್ತೆ ಯಾಕೆ ಈ ಮಾತ್ರೆ? ನಿನ್ಗೇನು ಅನ್ಸುತ್ತೆ? ಇದೆಲ್ಲ ನಾನು ಬೇಕು ಅಂತ ಮಾಡ್ತಿದ್ದೀನಾ? ಏನು ನಿನಗೆ ನನ್ನ ಮೇಲೆ ಅನುಮಾನನಾ? ಹಾಗೇನಾದರೂ ಇದ್ದಿದ್ರೆ ನಾನು ಈ ವಿಷಯ ನಿಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ನೇರವಾಗಿ ಹೋಗಿ ಮಾಧವ್ ಅವ್ರ ಹತ್ರನೋ ಅವಿ ಹತ್ರನೋ ಹೇಳಿರ್ತಿದ್ದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.